ಎಲ್ಲರಿಗೂ ನಮಸ್ಕಾರ. ಎಸ್ವಾ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಇಲಾಖೆಯವರು ಹೊರಡಿಸಿರುವಂತಹ TET 2022 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಅದರೊಳಗೆ ನಾವು ವಿಜ್ಞಾನ ಪ್ರಶ್ನೆಗಳನ್ನು ಮಾತ್ರ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಮತ್ತು ಯಾವ ಒಂದು ಅಧ್ಯಾಯದಲ್ಲಿ ಈ ಪ್ರಶ್ನೆಗಳನ್ನು ಕೇಳಾರ ಮತ್ತು ಯಾವ ಅಧ್ಯಾಯಗಳನ್ನು ನಾವು ಜಾಸ್ತಿ ಹೊತ್ತು ಕೊಟ್ಟು ಓದಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಹಾಗಾದರೆ ವಿಜ್ಞಾನ ಪ್ರಶ್ನೆಗಳು 121ರಿಂದ ಪ್ರಾರಂಭವಾಗ್ತವೆ. ಹಾಗಾದರೆ 121ನೇ ಪ್ರಶ್ನೆ ಏನಪ್ಪ ಅಂತಂದರೆ 5 kg ದ್ರವ್ಯರಾಶಿಯುಳ್ಳ ಒಂದು ವಸ್ತುವಿನ ತೂಕ ಚಂದ್ರನಲ್ಲಿ ಎಷ್ಟಿರ್ತೈತಪ್ಪ ಅಂತಂದರೆ 8.15 ನ್ಯೂಟನ್ ಇರ್ತೈತಿ. ಆದರೆ ಚಂದ್ರನಲ್ಲಿ 8 kg ದ್ರವ್ಯರಾಶಿಯುಳ್ಳ ವಸ್ತುವಿನ ತೂಕ ಎಷ್ಟು ಅಂತಂದು ಕೇಳ್ಯಾರ. ನಮಗೆ ಈಗಾಗಲೇ ಗೊತ್ತಿರ್ತೈತಿ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಏನಾಗಿರ್ತೈತಿ, ಭೂಮಿಯ ಮೇಲೆ ಅದರ ತೂಕದ 1/6 ಇರ್ತೈತಿ ಅಂತ ಗೊತ್ತಾಗೈತಿ. ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಭೂಮಿ ಮೇಲೆ 60 ನ್ಯೂಟನ್ ತೂಗಾಕತ್ತಿದ್ನಪ್ಪ ಅಂತಂದ್ರೆ ಆ ವ್ಯಕ್ತಿ ಚಂದ್ರನಲ್ಲಿ ಎಷ್ಟು ತೂಗ್ತಾನಪ್ಪ ಅಂತಂದ್ರೆ 1/6 ಅಂತಂದರೆ 60/6 ಅಂತಂದರೆ ಎಷ್ಟು 10 ನ್ಯೂಟನ್. 10 ನ್ಯೂಟನ್ ಏನಾಗಿರ್ತಾನೆ ಚಂದ್ರನಲ್ಲಿ ಆತನದು ತೂಕವನ್ನು ಹೊಂದಿರ್ತಾನೆ. ಇದು ಏನಪ್ಪ ಅಂತಂದರೆ ಭೂಮಿ ಮೇಲೆ ಮತ್ತು ಚಂದ್ರನಲ್ಲಿ ಇರುವಂಥ ತೂಕದ ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಅದರ ಮೇಲೆ ಏನು ಕೇಳ್ಯಾರ, ಈ ಒಂದು ಪ್ರಶ್ನೆಯನ್ನು ಕೇಳ್ಯಾರ. ಆದರೆ ಪ್ರಶ್ನೆಯಲ್ಲಿ ಏನೇನು ಕೊಟ್ಟಾರ ಮೊದಲು ಅದನ್ನು ನಾವು ಬರ್ಕೊಳ್ಳೋದಾಯ್ತಪ್ಪ ಅಂತಂದರೆ ಒಂದು ಮಾಸ್ ಕೊಟ್ಟಾರ, ದ್ರವ್ಯರಾಶಿ ಕೊಟ್ಟಾರ, ಇನ್ನೊಂದು ವೇಟ್ ಕೊಟ್ಟಾರ, ತೂಕ ಕೊಟ್ಟಾರ. ಮೊದಲೇದ್ದು ಏನು ಕೊಟ್ಟಾರ, ಮೊದಲೇದ್ದು ದ್ರವ್ಯರಾಶಿ ಮಾಸ್ ಎಷ್ಟೈತಪ್ಪ ಅಂತಂದರೆ 5 kg. ನಾವು ದ್ರವ್ಯರಾಶಿಯನ್ನು KG ಒಳಗೆ ಮಾಡ್ತೀವಿ, ಆಮೇಲೆ ತೂಕವನ್ನು ನ್ಯೂಟನ್ಗಳಲ್ಲಿ ಅಳತೆ ಮಾಡ್ತೀವಿ. ಹಾಗಾದ್ರೆ ವೇಟ್ ಎಷ್ಟು ಅವ್ರದ್ದು ಅಂತಂದರೆ 8.15 ನ್ಯೂಟನ್ ಕೊಟ್ಟಾರ. ಮತ್ತು ಏನು ಕೊಟ್ಟಾರ, ನಮಗೆ 8 kg ದ್ರವ್ಯರಾಶಿ ಇರುವುದು ಚಂದ್ರನಲ್ಲಿ ಎಷ್ಟು ವೇಟ್ ಆಗ್ತೈತಿ ಅಂತ ಕೇಳ್ಯಾರ. ಇದನ್ನು ನಾವು ಹಿಂಗತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೂ ಬರ್ತೈತಿ, ಇದನ್ನು ಮಾಡ್ಬೋದು. ಅಥವಾ ನಮಗೆ ಗೊತ್ತೈತಿ, ಏನು ಗೊತ್ತೈತಿ, ವೇಟನ್ನು ಕಂಡುಹಿಡಿಯುವುದು ಅಥವಾ ತೂಕವನ್ನು ಕಂಡುಹಿಡಿಯೋ ಫಾರ್ಮುಲಾ ಏನಪ್ಪ ಅಂತಂದರೆ W = m × g. W = m × g. W ಅಂತಂದರೆ ಎಷ್ಟು ಕೊಟ್ಟಾರ, ನಮಗೆ ಎಮ್ಮು ಗೊತ್ತೈತಿ, ಆಮೇಲೆ W ಕಂಡುಹಿಡಬೇಕಾಗೈತಿ, ಆದರೆ G ಗೊತ್ತಿಲ್ಲ. ಚಂದ್ರನ ಮೇಲೆ ಗುರುತ್ವ ಎಷ್ಟೈತೆ ಅಂತ ನಮಗೆ ಗೊತ್ತಿಲ್ಲ. ಗೊತ್ತಿತ್ತಪ್ಪ ಅಂತಂದರೆ ಒಳ್ಳೆಯದು, ಗೊತ್ತಿಲ್ಲ ಅಂತಂದರೆ ಅವಾಗ ನಾವೇನು ಮಾಡ್ಕೋಬೇಕು, ಈ ಕೊಟ್ಟಿರುವಂತಹ ಒಂದು ದತ್ತಾಂಶವನ್ನು ಬಳಕೆ ಮಾಡಿಕೊಂಡು ನಾವು Gಯನ್ನು ಕಂಡುಹಿಡಬೇಕು. W ಎಷ್ಟು ಕೊಟ್ಟಾರ, ನಮಗೆ 8.15 ಕೊಟ್ಟಾರ. ಆಮೇಲೆ M ಎಷ್ಟು ಕೊಟ್ಟಾರ, 5 kg ಕೊಟ್ಟಾರ. Gಯನ್ನು ಕಂಡುಹಿಡಬೇಕು, ಅದನ್ನು ನಾನು ಹಂಗೆ ಇಟ್ಕೊಂಡಿನಿ. ಇವಾಗ ಮತ್ತೆ ಏನು ಮಾಡಬೇಕಪ್ಪ ಅಂತಂದರೆ ಈ G ಬೇಕಲ್ಲ, ಈ 5ನ ಈ ಕಡೆ ಕಳಿಸಿದ್ವಪ್ಪ ಅಂದರೆ ಏನಾಗುತ್ತಾ 8.15/5. ಇದು ಎಷ್ಟು ಬರ್ತೈತೆ ನಮಗೆ, ಇದನ್ನು ನಾವು ಮಾಡಿದ್ವಪ್ಪ ಅಂತಂದರೆ ನಮಗೆ G ವ್ಯಾಲ್ಯೂ ಎಷ್ಟು ಬರ್ತೈತಪ್ಪ ಅಂತಂದರೆ 1.63. Gನ ನಾವು ಸಂಕೇತ ಏನು, m/s². ಗುರುತ್ವ G, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತಂದು ಹೇಳಿ ಕರೀತಾರೆ. ಅದರದ್ದು SI ಯೂನಿಟ್ ಏನಪ್ಪ ಅಂತಂದ್ರೆ m/s². ಇವಾಗ ನಮಗೆ ಇನ್ನೊಂದು ಒಂದು ದ್ರವ್ಯರಾಶಿ ಇದ್ದು ನಮಗೆ ಮಾಸ್ ಕೊಟ್ಟಾರೆ. ಎಷ್ಟು ಕೊಟ್ಟಾರ, M = 8 kg ಕೊಟ್ಟಾರ. ನಾವೇನು ಕಂಡುಹಿಡಬೇಕು, W ಕಂಡುಹಿಡಬೇಕು. W = ಏನು, M × G. M ಎಷ್ಟು ಕೊಟ್ಟಾರ, 8. ಆಮೇಲೆ Gಯನ್ನು ನಾವು ಕಂಡುಹಿಡ್ಕೊಂಡ್ವಿ, ಎಷ್ಟೈತಪ್ಪ ಅಂತಂದರೆ 1.63 ಐತಿ. ಇದನ್ನು ನಾವೇನಾದರೂ ಮಾಡಿದ್ವಪ್ಪ ಅಂತಂದರೆ ನಮಗೆ ಎಷ್ಟು ಬರ್ತೈತಿ, W = ಅಂತಂದರೆ 13.04 ಬರ್ತೈತಿ. 04 ನ್ಯೂಟನ್. ನಾವು ಏನು ಮಾಡ್ತೀವಿ, ತೂಕವನ್ನು ನ್ಯೂಟನ್ಗಳಲ್ಲಿ ಅಳತೆ ಮಾಡ್ತೀವಿ. ಹಾಗಾಗಿ ನಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಯಾವುದಾಗುತ್ತಾ, 121ನೇದಕ್ಕೆ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ 13.04 ನ್ಯೂಟನ್. ಇದು ಏನಪ್ಪ ಅಂತಂದರೆ 121ನೇ ಪ್ರಶ್ನೆಗೆ ಉತ್ತರ ಆಯಿತು. ಹಾಗಾದರೆ ಈ ಒಂದು ಗುರುತ್ವ ಪಾಠದಲ್ಲಿ ಏನು ಮಾಡ್ತಾರೆ, ಒಂದು ಕ್ವಶನನ್ನು ಕೇಳ್ತಾರೆ ಅಂತ ನಮಗೆ ಗೊತ್ತಾಯಿತು. ಇನ್ನು 122ನೇ ಪ್ರಶ್ನೆಯನ್ನು ನೋಡೋದಾಯ್ತಪ್ಪ ಅಂತಂದರೆ ಬಲದ SI ಮೂಲಮಾನದಲ್ಲಿ ಈ ಕೆಳಗಿನ ಯಾವ ಭೌತಿಕ ಪರಿಮಾಣ ಕಂಡುಬರುವುದಿಲ್ಲ ಅಂತ ಕೊಟ್ಟಾರ. ಇದು ಬಹಳ ಸುಲಭವಾದಂಥ ಪ್ರಶ್ನೆ. ಏನಪ್ಪ ಅಂತಂದರೆ ಬಲದ SI ಮಾನ, ಬಲ ಅಂತಂದರೆ ಏನು, ಫೋರ್ಸ್ ಅಂತಂದರೆ ಏನು, ಫೋರ್ಸ್ = ಮಾಸ್ × ಆಕ್ಸಲರೇಷನ್. ಮಾಸನ್ನು ನಾವು ಎದ್ರೊಳಗೆ ಬರ್ಕೊತೀವಪ್ಪ ಅಂತಂದರೆ KG ಒಳಗೆ ಡಿನೋಟ್ ಮಾಡ್ಕೊತೀವಿ. ಇದರದ್ದು SI ಯೂನಿಟ್ ಏನು, KG. ಆಕ್ಸಲರೇಷನ್ A ಅಂತಂದ್ರೆ ಏನು, ಆಕ್ಸಲರೇಷನ್ ಅಥವಾ ವೇಗೋತ್ಕರ್ಷ ಅಂತಂದು ಹೇಳಿ ಕರೀತಾರೆ. ಇದರದ್ದು SI ಯೂನಿಟ್ ಏನಪ್ಪ ಅಂತಂದ್ರೆ m/s². m/s². ಇಲ್ಲಿ KG ಆಯಿತು, ತೂಕ ದ್ರವ್ಯರಾಶಿಯನ್ನು ಹೊಂದಿದ್ದಾಯಿತು, ಆಮೇಲೆ ಉದ್ದ ಮೀಟರ್ ಲೆಂತ್ ಉದ್ದ ಆಯಿತು, ಆಮೇಲೆ ಸಮಯ s² ಆಯಿತು. ಇಲ್ಲೇನು ಪ್ರಕಾಶಮಾನತೆ ಇದು ಬರಂಗಿಲ್ಲ. ಹಾಗಾಗಿ ಇದರೊಳಗೇನು ಬಲದ SI ಮೂಲಮಾನದಲ್ಲಿ ಈ ಕೆಳಗಿನ ಯಾವ ಭೌತಿಕ ಪರಿಮಾಣ ಕಂಡು ಬರುವುದಿಲ್ಲ ಅಂತಂದರೆ ಪ್ರಕಾಶಮಾನತೆ ಅನ್ನೋದು ಬರುವುದಿಲ್ಲ. 122ನೇ ಪ್ರಶ್ನೆ ಯಾವ ಒಂದು ಅಧ್ಯಾಯದ ಮೇಲೆಪ್ಪ ಅಂತಂದರೆ 8ನೇ ತರಗತಿಯೊಳಗೂ ಐತಿ, ಓಲ್ಡ್ ಟೆಕ್ಸ್ಟ್ ಬುಕ್ನೊಳಗೆ.
ಆಮೇಲೆ 9ನೇ ತರಗತಿಯೊಳಗೆ ಏನು ನ್ಯೂಟನ್ ಚಲನೆಗಳದಾವಲ್ಲ ಅದ್ರ ಮೇಲೆ ಕೇಳಿರೋದು. ಇದು ಯಾವುದಪ್ಪ ಅಂತಂದರೆ ನ್ಯೂಟನ್ ಚಲನೆಯ 2ನೇ ನಿಯಮದ ಮೇಲೆ ಕೇಳಿರೋದು. ಖಂಡಿತವಾಗಿ ಏನು ಮಾಡ್ತಾರೆ ಪ್ರತಿ ವರ್ಷವೂ ಅಂತಂದರೆ, ಹೋದ ವರ್ಷ ಏನು ಕೇಳಿದ್ರು 2021ರಾಗ TET ಒಳಗೆ ಫಸ್ಟ್ನೇ ನಿಯಮದ್ರ ಬಗ್ಗೆ ಕೇಳಿದರು. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ನಮಗೇನು ಕೊಟ್ಟಾರಪ್ಪ ಅಂತಂದರೆ 2ನೇ ನಿಯಮದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ಯಾರ. ಹಾಗಾದರೆ 123ನೇ ಪ್ರಶ್ನೆ ಏನಪ್ಪ ಅಂತಂದರೆ, ಇದು ಸಹ ಏನಪ್ಪ ಅಂತಂದರೆ ಗುರುತ್ವ ಒಂದು ಅಧ್ಯಾಯದ ಮೇಲೆ ಕೇಳಿರುವಂಥದ್ದು. ಹಾಗಾದರೆ ನಮಗೆ ಬಹಳ ಪ್ರಮುಖವಾಗಿರುವಂಥ ಚಾಪ್ಟರ್ಗಳು ಯಾವ್ಯಾವ ಆದವಪ್ಪ ಅಂತಂದರೆ ಗುರುತ್ವ ಒಂದಾಯಿತು, ಆಮೇಲೆ ನ್ಯೂಟನ್ ಚಲನ ನಿಯಮಗಳು 3 ಲಾಸ್ ಏನದವಲ್ಲ ಅದ್ರ ಮೇಲೆ ಖಂಡಿತವಾಗಿ ಕೇಳ್ತಾರೆ. ಹಾಗಾದರೆ 123ನೇ ಪ್ರಶ್ನೆ ಏನಪ್ಪ ಅಂತಂದರೆ, M1 ಮತ್ತು M2 ದ್ರವ್ಯರಾಶಿಯುಳ್ಳ 2 ವಸ್ತುಗಳ ನಡುವಿನ ಅಂತರ D ಆದಾಗ ಈ ಕೆಳಗಿನ ಯಾವ ಹೇಳಿಕೆಯು ಅವುಗಳ ನಡುವಿನ ಆಕರ್ಷಣಾ ಬಲಕ್ಕೆ ತಕ್ಕಂತೆ ತಪ್ಪಾಗಿದೆ ಅಂತ ಕೇಳ್ಯಾರ. G ಅನ್ನೋದು ಏನು ಸ್ಥಿರಾಂಕ ಅಂತಂದೇಳಿ ಕೊಟ್ಟಾರ. ಇದು ನಮಗೆಲ್ಲರಿಗೂ ಕಾಮನ್ ಆಗಿ ಗೊತ್ತೈತಿ. ವಿಶ್ವವ್ಯಾಪ್ತಿ ಗುರುತ್ವ ನಿಯಮ ಅಂತಂದೇಳಿ ನಾವು ಕರಿತೀವಿ. ಆ ಗುರುತ್ವ ನಿಯಮ ಗೊತ್ತಿತ್ತಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆ ನಮಗೆ ಬಹಳ ಸುಲಭವಾಗ್ತೈತೆ. ಆ ಗುರುತ್ವ ನಿಯಮ ಏನು ಹೇಳುತ್ತಪ್ಪ ಅಂತಂದ್ರೆ, ಯಾವುದೇ 2 ವಸ್ತುಗಳ ನಡುವಿನ ಆಕರ್ಷಣಾ ಬಲ ಏನಾಗಿರ್ತಿತ್ತಪ್ಪ ಅಂತಂದ್ರೆ ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ಏನಾಗಿರ್ತೈತಿ, ನೇರ ಅನುಪಾತದಲ್ಲಿರ್ತೈತಿ. ಅಂತಂದರೆ F ಏನಾಯ್ತು, ನೇರ ಅನುಪಾತ ಅಂತಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು M1 × M2 ಅಂತಂದರೆ ಅವು 2 ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರ್ತೈತಿ. ಮತ್ತು ಅವುಗಳ ನಡುವಿನ ಅಂತರ ಏನು ಕೊಟ್ಟಾರ ಇಲ್ಲಿ, D ಅಂತಂದು ಹೇಳ್ಕೊಟ್ಟಾರ. ಅವುಗಳ ನಡುವಿನ ಅಂತರದ ವರ್ಗಕ್ಕೆ F ಈಸ್ ಇನ್ವರ್ಸ್ಲಿ ಅದು ಏನಾಗಿರ್ತೈತಿ, ವಿಲೋಮ ಅನುಪಾತದಲ್ಲಿ ಇರ್ತೈತಿ. ಇದು ಏನಪ್ಪ ಅಂತಂದರೆ ವಿಶ್ವವ್ಯಾಪ್ತಿ ಗುರುತ್ವ ನಿಯಮ ಅಂತಂದೇಳಿ ಕರೀತಾರೆ. ಅದನ್ನು ನಾವು ಯಾವ ರೀತಿ ಬರಿಬೋದು, ವಿಶ್ವವ್ಯಾಪ್ತಿ ಗುರುತ್ವ ನಿಯಮ ಅಂತಂದ್ರೆ ಇವಾಗ ಏನಂತ ಬರಿಬೋದು, F G ಅಂತಂದರೆ ಇದು ವಿಶ್ವವ್ಯಾಪಿ ಗುರುತ್ವ ನಿಯಮದ ಸ್ಥಿರಾಂಕ ಅಂತಂದೇಳಿ ಕರೀತಾರೆ. ಮತ್ತು M1 M2 2 ರಾಶಿಗಳ ಒಂದು ಗುಣಲಬ್ಧ /D², ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತ. ಹಂಗಂತಂದ್ರೆ ಇದೇನಪ್ಪ ಅಂತಂದರೆ ವಿಶ್ವವ್ಯಾಪ್ತಿ ಗುರುತ್ವ ನಿಯಮ ಆಯಿತು. ಇಲ್ಲಿ ನೋಡ್ಬೋದು ಆಪ್ಷನ್ನೊಳಗೆ ಏನೇನು ಕೊಟ್ಟಾರೆ, F ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು M1 M2 ಅಂತಂದರೆ ಏನಾಯ್ತು, ಇದು 2 ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತ. ಇದು ಏನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಕೊಟ್ಟಾರ, ಇದು ಏನಾಯಿತು ನೇರ ಅನುಪಾತ, ಇದು ಒಂದು ಬರ್ತೈತಿ. F ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು D² ಇದೂ ಬರ್ತೈತಿ. ಆಮೇಲೆ F G × M1 M2 /D² ಇದೂ ಬರ್ತೈತಿ. ಯಾಕಪ್ಪ ಅಂತಂದರೆ ಇದೇ ವಿಶ್ವವ್ಯಾಪಿ ಗುರುತ್ವ ನಿಯಮದ ಒಂದು ಸ್ಟೇಟ್ಮೆಂಟು. ಆಮೇಲೆ ಆಪ್ಷನ್ 3 ಏನೈತಲ್ಲ ಇದು ಬರೋಂಗಿಲ್ಲ. ಯಾಕಪ್ಪ ಅಂತಂದ್ರೆ F ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು M1 M2 ಅಂತ ಹೇಳ್ಯಾರ. ಆದರೆ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರಂಗಿಲ್ಲ. ಆ ರಾಶಿಗಳ ಗುಣಲಬ್ಧಕ್ಕೆ ಏನಾಗಿರ್ತೈತಿ, ನೇರ ಅನುಪಾತದಲ್ಲಿರ್ತೈತಿ. ಹಾಗಾಗಿ ಇಲ್ಲಿ ತಪ್ಪಾಗಿದ್ದು ಅಂತ ಕೇಳ್ಯಾರಲ್ಲ, ಹಾಗಾಗಿ 123ನೇದಕ್ಕೆ ಯಾವುದು ಉತ್ತರ ಆಗುತ್ತಪ್ಪ ಅಂತಂದ್ರೆ F ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು M1 M2. 24ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ, ಸೋಡಿಯಂ ದೀಪದಿಂದ ಹೊಮ್ಮುವ ಬೆಳಕಿನ ಬಣ್ಣವನ್ನು ಗುರುತಿಸಿ ಅಂತಂದು ಹೇಳ್ಯಾರ. ಯಾವ್ಯಾವ ಆಪ್ಷನ್ ಕೊಟ್ಟಾರ ಅಂತಂದರೆ, ಆಪ್ಷನ್ 1 ಹಳದಿ ಕೊಟ್ಟಾರ, 2ನೇದು ನೀಲಿ ಕೊಟ್ಟಾರ, ಆಮೇಲೆ 3ನೇದು ಹಸಿರು ಕೊಟ್ಟಾರ, ಆಮೇಲೆ 4ನೇದು ಏನು ಕೊಟ್ಟಾರ, ಕೆಂಪು ಕೊಟ್ಟಾರ. ಇದು ಒಂದು ಸ್ವಲ್ಪ ಏನಪ್ಪ ಅಂತಂದರೆ PUC ಕಾನ್ಸೆಪ್ಟ್. ಹಂಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂತಂದರೆ ಹಳದಿ ಅನ್ನೋದೇನಪ್ಪ ಅಂತಂದರೆ ಸೋಡಿಯಂ ದೀಪದಿಂದ ಹೊಮ್ಮುವ ಬೆಳಕಿನ ಬಣ್ಣ ಆಗಿರ್ತೈತಿ. ಹಾಗಾದರೆ ಯಾವ್ಯಾವ ಬಣ್ಣವನ್ನು ನಾವು ಕಾಣ್ತೀವಿ, ಯಾವ್ಯಾವ ಮೆಟಲನ್ನು ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ ಯಾವ್ಯಾವ ಮೆಟಲನ್ನು ಬಳಕೆ ಮಾಡ್ಕೊತಾರಂತಂದರೆ, ಪೊಟ್ಯಾಷಿಯಮ್ ಏನಾರ ಇತ್ತು ಅದು ಯಾವ ಥರ ಹೊಳಿತೈತಪ್ಪ ಅಂತಂದರೆ ಲೈಲ್ಯಾಕ್ ಅಂತಂದೇಳಿ ಕರಿತಾರೆ. ಲೈಲ್ಯಾಕ್ ಅಂತಂದೇಳಿ ಆ ಒಂದು ಕಲರ್ ಬರ್ತೈತಿ. ಅಥವಾ ಸೋಡಿಯಮನ್ನು ನಾವು ಇದು ಮಾಡಿದ್ವಪ್ಪ ಅಂತಂದರೆ ಯೆಲ್ಲೋ ಕಲರ್ ಬರ್ತೈತಿ. ಲೀಥಿಯಮ್ ಆತಪ್ಪ ಅಂತಂದರೆ ಕ್ರಿಮ್ಸನ್ ಕಲರ್ ಬರ್ತೈತಿ. ಆಮೇಲೆ ಕ್ಯಾಲ್ಸಿಯಮ್ ಆತಪ್ಪ ಅಂತಂದರೆ ರೆಡ್. ಆಮೇಲೆ ಕಾಪರ್ ಬಂತಪ್ಪ ಅಂತಂದರೆ ಬ್ಲೂಯಿಶ್ ಗ್ರೀನ್ ನಮಗೆ ಕಲರನ್ನು ನಾವು ಕಾಣ್ತೀವಿ. ಏನಾಯ್ತಪ್ಪ ಅಂತಂದರೆ, ಕಾಂತಕ್ಷೇತ್ರದ ಸಾಂದ್ರತೆಯನ್ನು ಅಳೆಯಲು ಈ ಕೆಳಗಿನ ಯಾವ ಸಾಧನವನ್ನು ಬಳಸಬಹುದು ಅಥವಾ ಬಳಸಲಾಗುವುದು ಅಂತ ಕೇಳ್ಯಾರ. 1ನೇದು ಆಪ್ಷನ್ ಏನು ಕೊಟ್ಟಾರ, ಕಾಂತಮಾಪಕ. 2ನೇದು ಏನು ಕೊಟ್ಟಾರ, ಪೈರೋಮೀಟರ್ ಅಂತಂದು ಹೇಳ್ಕೊಟ್ಟಾರ. 3ನೇದು ಏನು ಕೊಟ್ಟಾರಪ್ಪ ಅಂತಂದ್ರೆ ಹೈಡ್ರೋಮೀಟರ್ ಅಂತಂದು ಹೇಳ್ಕೊಟ್ಟಾರ. 4ನೇದು ಫ್ಲಕ್ಸ್ ಮೀಟರ್ ಅಂತಂದು ಹೇಳಿ ಕೊಟ್ಟಾರ. ಹಾಗಾದರೆ ಕಾಂತಕ್ಷೇತ್ರದ ಸಾಂದ್ರತೆಯನ್ನು ಅಳೆಯೋದಿದ್ದು ಯಾವುದ್ರೊಳಗೆ ಬರ್ತಿತ್ತಪ್ಪ ಅಂತಂದ್ರೆ 10ನೇ ತರಗತಿಯೊಳಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಐತಿ. PUC ಒಳಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಾರ. ಹಾಗಾದರೆ ಕಾಂತಕ್ಷೇತ್ರದ ಸಾಂದ್ರತೆಯನ್ನು ಅಳೆಯೋಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಕಾಂತಮಾಪಕವನ್ನು ಬಳಕೆ ಮಾಡ್ಕೊತೀವಿ. ಹಾಗಾದರೆ ಪೈರೋಮೀಟರು, ಹೈಡ್ರೋಮೀಟರು ಮತ್ತು ಫ್ಲಕ್ಸ್ ಮೀಟರ್ ಯಾವ್ಯಾವ ಒಂದು ಅಳತೆಯನ್ನು ಮಾಡ್ತಾವಂತ ನಾವು ನೋಡೋದಾಯ್ತಪ್ಪ ಅಂತಂದರೆ, ಪೈರೋಮೀಟರ್ ಇದು ಏನು ಮಾಡ್ತಪ್ಪ ಅಂತಂದರೆ ಅತಿ ಹೆಚ್ಚಿನ ಉಷ್ಣತೆಯನ್ನು ಅಳತೆ ಮಾಡೋಕೆ ನಾವೇನು ಬಳಕೆ ಮಾಡ್ಕೊತೀವಪ್ಪ ಅಂತಂದರೆ ಪೈರೋಮೀಟರನ್ನು ನಾವು ಬಳಕೆ ಮಾಡ್ಕೊತೀವಿ. ಅಂತಂದರೆ ಹೆಚ್ಚಿನ ಉಷ್ಣಾಂಶವನ್ನು ಅಳತೆ ಮಾಡೋಕೆ ನಾವೇನು ಮಾಡ್ತೀವಿ
ಮಾಡ್ತೀವಿ, ಪೈರೋಮೀಟರನ್ನು ಬಳಕೆ ಮಾಡ್ಕೊತೀವಿ. ಆಮೇಲೆ ಹೈಡ್ರೋಮೀಟರ್ ಏನು ಬಳಕೆ ಮಾಡ್ತೀವಿ, ಎಲ್ಲಿ ಬಳಕೆ ಮಾಡ್ತೀವಪ್ಪ ಅಂತಂದ್ರೆ ನೀರಿನ ಸಾಂದ್ರತೆಯನ್ನು ಅಳತೆ ಮಾಡೋಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಹೈಡ್ರೋಮೀಟರನ್ನು ಬಳಕೆ ಮಾಡ್ಕೊತೀವಿ. ಇನ್ನೊಂದು ಬರ್ತೈತಿ ಹೈಗ್ರೋಮೀಟರ್ ಅಂತಂದೇಳಿ. ಇಲ್ಲಿ ಹೈಡ್ರೋಮೀಟರ್ ಇತ್ತಪ್ಪ ಅಂತಂದರೆ ನೀರಿನ ಸಾಂದ್ರತೆ, ಹೈಗ್ರೋಮೀಟರ್ ಇತ್ತಪ್ಪ ಅಂತಂದರೆ ವಾತಾವರಣದ ತೇವಾಂಶವನ್ನು ಅಳೆಯೋಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಹೈಗ್ರೋಮೀಟರನ್ನು ನಾವು ಬಳಕೆ ಮಾಡ್ತೀವಿ. ಆಮೇಲೆ ಫ್ಲಕ್ಸ್ ಮೀಟರಪ್ಪ ಅಂತಂದ್ರೆ ಯಾವುದೇ ಒಂದು ಮ್ಯಾಗ್ನೆಟ್ ಇರ್ತೈತಿ, ಅದು ಏನಾಗಿರ್ತೈತಿ ನಾರ್ತ್ ಟು ಸೌತ್ ಏನಾಗಿರ್ತವೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೋಗ್ತಿರ್ತವೆ. ಅಲ್ಲಿ ನಾವು ಏನಾದರೂ ಒಂದು ಇದನ್ನ ಇಟ್ವಪ್ಪ ಅಂತಂದರೆ ಇಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೋಗ್ಯಾವ ಅಂತಂದು ಇದನ್ನು ಮಾಡೋಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಫ್ಲಕ್ಸ್ ಮೀಟರನ್ನು ನಾವು ಬಳಕೆ ಮಾಡ್ಕೊತೀವಿ. ಇದು ಏನಪ್ಪ ಅಂತಂದರೆ 125. ಇದಕ್ಕೆ ಉತ್ತರ ಯಾವುದಪ್ಪ ಅಂತಂದರೆ ಕಾಂತ ಮಾಪಕವನ್ನು ಬಳಕೆ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದರೆ ಕಾಂತಕ್ಷೇತ್ರದ ಸಾಂದ್ರತೆಯನ್ನು ಅಳತೆ ಮಾಡ್ತೀವಿ. ಈ ಒಂದು ಅಧ್ಯಾಯದಿಂದನೂ ನಮಗೇನು ಬರ್ತೈತಿ, ಒಂದು ಅಂಕ ಖಂಡಿತವಾಗಿ ಬಂದೇ ಬರ್ತೈತಿ. 10ನೇ ತರಗತಿಯೊಳಗೆ ಐತಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ PUC ಒಳಗೂ ಐತಿ. ಹಾಗಾದರೆ 126ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ 126ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಬೆಳಕು ಎನ್ನುವ ಒಂದು ಅಧ್ಯಾಯದಲ್ಲಿ ಐತಿ. ಇದರೊಳಗೆ 1 ಅಥವಾ 2 ಅಂತೂ ಖಂಡಿತವಾಗಿ ಬಂದೇ ಬರ್ತೈತಿ. ಇದನ್ನು ನಾವು ಸರಿಯಾಗಿ ಓದ್ಕೋಬೇಕಾಗ್ತೈತಿ. ಆದರೆ 126ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಅನಂತದಲ್ಲಿರುವ ಒಂದು ವಸ್ತುವನ್ನು ಪೀನಮಸೂರದ ಮುಂದಿರಿಸಿದಾಗ ಅದರ ಪ್ರತಿಬಿಂಬವು ಉಂಟಾಗುವ ಸ್ಥಾನವನ್ನು ಗುರುತಿಸಿ ಅಂತ ಕೇಳ್ಯಾರ. ಆಪ್ಷನ್ ಯಾವ್ಯಾವ ಕೊಟ್ಟಾರಪ್ಪ ಅಂತಂದರೆ ಆಪ್ಷನ್ 1 ಯಾವ್ದು ಕೊಟ್ಟಾರ, ಎಫ್ನಲ್ಲಿ ಉಂಟಾಗ್ತೈತೆ ಅಂತ ಕೊಟ್ಟಾರ. ಆಪ್ಷನ್ 2 ಎಫ್ ಮತ್ತು ಸಿ ನಡುವೆ ಉಂಟಾಗ್ತೈತೆ ಅಂತ ಕೊಟ್ಟಾರ. ಆಪ್ಷನ್ 3 ಸಿ ಯ ಮುಂದೆ ಅಂತ ಹೇಳ್ಕೊಟ್ಟಾರ. ಆಪ್ಷನ್ 4 ಸಿ ಯಲ್ಲಿ ಅಂತಂದೇಳಿ ಕೊಟ್ಟಾರ. ನಮಗೇನು ಗೊತ್ತು, ನಾವು ಏನು ಮಾಡ್ತೀವಪ್ಪ ಅಂತಂದರೆ ಮಸೂರಗಳಲ್ಲಿ 2 ನೋಡ್ತೀವಿ. ಒಂದು ಪೀನ ಮಸೂರ ಅಂತಂದೇಳಿ ನೋಡ್ತೀವಿ, ಇನ್ನೊಂದು ನಿಮ್ನ ಮಸೂರ. ಈ ಥರ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಪೀನ ಮಸೂರ ಅಂತಂದೇಳಿ ಕರಿತೀವಿ. ಈ ಥರ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ನಿಮ್ನ ಮಸೂರ ಅಂತಂದೇಳಿ ಕರಿತೀವಿ. ಅದೇ ರೀತಿಯಾಗಿ ದರ್ಪಣದಲ್ಲಿನೂ ನಾವು 2 ನೋಡ್ತೀವಿ, ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ಅಂತಂದೇಳಿ ಕರಿತೀವಿ. ಇಲ್ಲಿ ನಮ್ಗೆ ಮಸೂರ ಕೊಟ್ಟಾರಲ್ಲ, ಹಾಗಾದರೆ ಈ ಮಸೂರ ಐತಿ. ಇದು ಏನಪ್ಪ ಅಂತಂದರೆ ಇದು ಒಂದು ಪೀನ ಮಸೂರ, ಇದು ಪ್ರಧಾನ ಅಕ್ಷ, ಇಲ್ಲೇನು ಪ್ರಧಾನ ಸಂಗಮ. ಇದನ್ನು ನಾವೇನಂತ ಕರಿತೀವಿ, F1 ಅಂತಂದೇಳಿ ಕರಿತೀವಿ. ಇದಕ್ಕೆ ನಾವೇನಂತ ಕರಿತೀವಿ, 2F1 ಅಂತಂದೇಳಿ ಕರಿತೀವಿ, ಅಥವಾ ಸಿ ಅಂತಂದೇಳಿ ಕರಿಬೋದು. ಇದಕ್ಕೆ ನಾವೇನಂತ ಕರಿತೀವಿ ಅಪ್ಪ ಅಂತಂದರೆ F2 ಅಂತಂದೇಳಿ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, 2F2 ಅಂತಂದೇಳಿ ಕರಿತೀವಿ, ಅಥವಾ ಇದಕ್ಕೆ C1 ಅಂದು ಇದಕ್ಕೆ ನಾವು C2 ಅಂತಂದೂ ಕರಿಬೋದು. ಹಾಗಾದ್ರೆ ಅವ್ರು ಏನು ಹೇಳ್ಯಾರ, ಅನಂತದಲ್ಲಿರುವಂಥ ಒಂದು ವಸ್ತು ಪೀನ ಮಸೂರದ ಮುಂದಿರಿಸಿದಾಗ, ಎಲ್ಲೋ ಒಂದು ಇನ್ಫಿನಿಟಿ ಒಳಗೆ ಏನೈತಿ ಒಂದು ವಸ್ತು ಐತಿ, ಅದನ್ನು ನಾವು ಪೀನ ಮಸೂರದ ಮುಂದಿರಿಸಿದಾಗ ಪ್ರತಿಬಿಂಬ ಎಲ್ಲಿ ಮೂಡ್ತೈತಿ ಅಂತ ಕೇಳ್ಯಾರ. ಇಲ್ಲಿ ಮಸೂರದ್ರೊಳಗೆ ಏನಾಗ್ತೈತಪ್ಪ ಅಂತಂದ್ರೆ ಬೆಳಕು ಅದು ಹೋಗ್ತೈತಿ, ಇಲ್ಲಿ ಏನಾಗ್ತೈತಿ ರಿಫ್ರ್ಯಾಕ್ಷನ್ ಆಗ್ತೈತಿ. ಆಮೇಲೆ ದರ್ಪಣದ್ರೊಳಗೆ ಏನಾಗ್ತೈತಿ, ರಿಫ್ಲೆಕ್ಷನ್ ಆಗ್ತೈತಿ. ಆ ಒಂದು ಅನಂತದಲ್ಲಿರುವಂತಹ ಬೆಳಕಿನ ಕಿರಣ ಏನಾಗ್ತೈತಪ್ಪ ಅಂತಂದ್ರೆ ಇದ್ರ ಮುಖಾಂತರ ಅದೇನು ಮಾಡುತ್ತಪ್ಪ ಅಂತಂದರೆ F2ನಲ್ಲಿ ಏನಾಗುತ್ತೆ, ನಮಗೆ ಪ್ರತಿಬಿಂಬಗಳು ಏನಾಗ್ತಾವೆ, ಉಂಟಾಗ್ತವೆ. ಇಲ್ಲಿ ನಮಗೇನಾಗ್ತೈತಪ್ಪ ಅಂತಂದರೆ ಪ್ರತಿಬಿಂಬ ಉಂಟಾಗ್ತೈತಿ. ಹಾಗಾದರೆ ಅನಂತ ದೂರದಲ್ಲಿರುವಂತಹ ಒಂದು ವಸ್ತುವನ್ನು ನಾವು ಪ್ರಧಾನ ಸಂಗಮ F2ನಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಪ್ರತಿಬಿಂಬವನ್ನು ಪಡಿತೀವಿ. ಹಾಗಾದರೆ ಇದಕ್ಕೆ ಉತ್ತರ ಯಾವುದಪ್ಪ ಅಂತಂದ್ರೆ Fನಲ್ಲಿ ಏನಾಗ್ತೈತಪ್ಪ ಅಂತಂದರೆ ನಮಗೆ ಪ್ರತಿಬಿಂಬವನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ನಾವೇನು ಮಾಡ್ಬೋದು, ಎಫ್ ಮತ್ತು ಸಿ ನಡುವೆ ಉಂಟಾಗಬೇಕಪ್ಪ ಅಂತಂದ್ರೆ F2ಗಿಂತ ಇಲ್ಲಿ ಏನು ಇಟ್ಟಿದ್ವಲ್ಲ ನಾವು, ಇಲ್ಲಿ ಎಫ್ ಅಂದಿದ್ವಿ, ಆಮೇಲೆ ಇದಕ್ಕೆ ಸಿ ಅಂದಿದ್ವಿ, ಇಲ್ಲಿನೂ ಎಫ್ ಅಂದಿದ್ವಿ, ಮತ್ತು ಇಲ್ಲಿನೂ ಸಿ ಅಂದಿದ್ವಿ ಅಲ್ಲ ನಾವು. ಇದ್ರ ಹಿಂದ್ಗಡೆ ಇಟ್ವಪ್ಪ ಅಂತಂದ್ರೆ ನಮಗೇನು ಬರ್ತೈತಿ, ಎಫ್ ಮತ್ತು ಸಿಗಳ ನಡುವೆ ಏನು ಬರ್ತೈತಿ, ಪ್ರತಿಬಿಂಬ ಉಂಟಾಗ್ತೈತಿ. ಸಿಯ ಮುಂದೆ ನಾವೇನಾದರೂ ಇಟ್ವಪ್ಪ ಅಂತಂದರೆ ಎಲ್ಲಿ ಬರ್ತೈತಿ, ಸಿ ಮುಂದೆ ಬರಬೇಕು, ನಮಗೇನಾದರೂ ಪ್ರತಿಬಿಂಬ ಸಿಯ ಮುಂದೆ ಬರಬೇಕು ಅಂತಂತಂದ್ರೆ ನಾವೇನು ಮಾಡಬೇಕು, ಇದ್ರ ಹಿಂದ್ಗಡೆ ಇಲ್ಲಿ ಇಟ್ವಪ್ಪ ಅಂತಂದ್ರೆ ನಮಗೇನು ಬರ್ತೈತಿ, ಸಿ ಮುಂದ್ಗಡೆ ಬರ್ತೈತಿ. ಆಮೇಲೆ ಎಫ್ ಮೇಲೇ ಇಟ್ವಿ ಅಂತಂದ್ರೆ ನಮಗೇನು ಬರ್ತೈತಪ್ಪ ಅಂತಂದರೆ ಅನಂತ ದೂರದಲ್ಲಿ ನಮಗೇನು ಬರ್ತೈತಿ, ಪ್ರತಿಬಿಂಬವನ್ನು ನಾವು ಕಾಣ್ತೀವಿ. ಇದು ಏನಪ್ಪ ಅಂತಂದರೆ 126ನೇದು. 126ನೇದ್ರೊಳಗೆ ಕೇಳ್ತಾರೆ. ಯಾಕಪ್ಪ ಅಂತಂದರೆ ಬೆಳಕು ಅಧ್ಯಯನದಲ್ಲಿ ಕೇಳ್ತಾರೆ. ಪ್ರತಿಫಲನ ಅಂದ್ರೇನು, ವಕ್ರೀಭವನ ಅಂದ್ರೇನು, ಅದರ ಅಪ್ಲಿಕೇಶನ್ ಕೇಳ್ತಾರೆ, ಎಲ್ಲೆಲ್ಲಿ ಬಳಕೆ ಮಾಡ್ತಾರಂತಂದು ಕೇಳ್ತಾರೆ. 127ನೇ ಪ್ರಶ್ನೆಯನ್ನು ನೋಡೋದಾಯ್ತಪ್ಪ ಅಂತಂದ್ರೆ ಇದು ಸಹ ಏನಪ್ಪ ಅಂತಂದ್ರೆ ಬೆಳಕು ಒಂದು ಅಧ್ಯಾಯದಲ್ಲಿ ಇವು 10ನೇ ತರಗತಿಯೊಳಗೆ ಅದಾವ, ನೀವು ಸರಿಯಾಗಿ ಅದನ್ನು ಓದ್ಕೋಬೇಕಾಗ್ತೈತಿ. 127ನೇ ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ಪಾತ್ರೆಯಲ್ಲಿ 20 ಸೆಂಟಿಮೀಟರ್ವರೆಗೆ ತಿಳಿಯಾದ ದ್ರವವನ್ನು ತುಂಬಿ ಮೇಲಿನಿಂದ ವೀಕ್ಷಿಸಿದಾಗ ಅದರ ಎತ್ತರ 15 ಸೆಂಟಿಮೀಟರ್ ಎಂದು ಗೋಚರಿಸುತ್ತದೆ. ಹಾಗಾದರೆ ತಿಳಿಯಾದ ದ್ರವದ ವಕ್ರೀಭವನ ಸೂಚ್ಯಾಂಕವನ್ನು ಕಂಡುಹಿಡಿಯಿರಿ ಅಂತಂದು ಹೇಳ್ಯಾರ. ಏನೈತಿ, ಒಂದು ಪಾತ್ರೆ ಐತಿ, ಇದ್ರೊಳಗೆ ಏನಾಗ್ಯವಪ್ಪ ಅಂತಂದ್ರೆ ನೀರು ತುಂಬ್ಯಾರ. ಇದು ಎಷ್ಟೈತಪ್ಪ ಅಂತಂದರೆ ಟೋಟಲು 20 ಸೆಂಟಿಮೀಟರ್ ಐತಿ. ರಿಯಲ್ ಡೆಪ್ತ್ ಎಷ್ಟೈತಪ್ಪ ಅಂತಂದರೆ 20 ಸೆಂಟಿಮೀಟರ್ ಐತಿ.
ಅದನ್ನು ನಾವು ಮೇಲಿನಿಂದ ವೀಕ್ಷಿಸಿದಾಗ ಏನಾಗುತ್ತಪ್ಪ ಅಂತಂದರೆ 15 ಸೆಂಟಿಮೀಟರ್ ಕಂಡಂಗೆ ಕಾಣಿಸ್ತೈತಿ. ಈ ನೀರೆಲ್ಲ ಏನಾಗ್ತವ ಇಲ್ಲಿ ಬಂದಂಗೆ ಅನಿಸ್ತೈತಿ, 15 ಸೆಂಟಿಮೀಟರ್ ಐತಿ ಅಂತಂದು ನಮಗೆ ತಿಳಿಸ್ತೈತಿ. ಇದು ಯಾಕೆ ಹಿಂಗಾಗುತ್ತಪ್ಪ ಅಂತಂದರೆ ವಕ್ರೀಭವನದಿಂದ ಆಗ್ತೈತಿ. ವಕ್ರೀಭವನ ಅಂತಂದ್ರೆ ಏನು ಮಾಡ್ಬೋದು, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸ್ಬೇಕಾತಪ್ಪ ಅಂತಂದ್ರೆ ತನ್ನ ಬೆಳಕಿನ ಪಥವನ್ನು ಬದಲು ಮಾಡ್ಕೊಳ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ, ವಕ್ರೀಭವನ ಅಂತಂದೇಳಿ ಕರಿತೀವಿ. ಆಮೇಲೆ ಬೆಳಕೈತಲ್ಲ ಎಲ್ಲ ಮಾಧ್ಯಮಗಳಲ್ಲಿ ಒಂದೇ ಸ್ಪೀಡ್ನ್ಯಾಗ ಹೋಗಂಗಿಲ್ಲ. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಅದರದ್ದು ಬೆಳಕಿನ ವೇಗ ಏನಾಗುತ್ತಾ ವ್ಯತ್ಯಾಸ ಆಕ್ಕೊಂತ ಹೋಗ್ತೈತಿ. ಅವ್ರು ಇಲ್ಲೇನು ಕೇಳ್ಯಾರಪ್ಪ ಅಂತಂದ್ರೆ ಬೆಳಕಿನ ವಕ್ರೀಭವನ ಸೂಚ್ಯಾಂಕವನ್ನು ಕೇಳ್ಯಾರ. ಇಲ್ಲಿ ಒಂದು ಪಾತ್ರೆ ಐತಿ, ಇದು ಆ್ಯಕ್ಚುಲಿ ಎಷ್ಟೈತಿ 20 ಸೆಂಟಿಮೀಟರ್ ಐತಿ, ಅದ್ರ ಕಾಣೋದು ಎಷ್ಟೈತಪ್ಪ ಅಂತಂದ್ರೆ 15 ಸೆಂಟಿಮೀಟರ್ ಅಂತಂದೇ ಐತಿ. ಬೆಳಕಿನ ವಕ್ರೀಭವನ ಸೂಚ್ಯಾಂಕ ಅಂತಂದ್ರೆ ನಾವು ಆಗಲೇ ನೋಡಿರ್ತೀವಿ, ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ನಾವೇನಂತ ಕರಿತೀವಿ, ವಕ್ರೀಭವನ ಸೂಚ್ಯಾಂಕ ಅಂತಂದೇಳಿ ಕರಿತೀವಿ. ಅದನ್ನು ನಾವು ಹೆಂಗೆ ಬರಿತೀವಪ್ಪ ಅಂತಂದ್ರೆ n ಈಸ್ ಗಾಳಿಯಲ್ಲಿ ಬೆಳಕಿನ ವೇಗ ಅಂತಂದರೆ c ಡಿವೈಡೆಡ್ ಬೈ ಆಮೇಲೆ ಮಾಧ್ಯಮದಲ್ಲಿ ಬೆಳಕಿನ ವೇಗ v. ಇದು ಏನಪ್ಪ ಅಂತಂದರೆ ವಕ್ರೀಭವನ ಸೂಚ್ಯಾಂಕದ ಒಂದು ಫಾರ್ಮುಲಾ. ಇಲ್ಲಿ ಅದೇ ರೀತಿ ಕೊಟ್ಟಾರೆ. ಇಲ್ಲಿ ಏನೈತಪ್ಪ ಅಂತಂದರೆ c ಅಂತಂದ್ರೆ ಬೆಳಕಿನ ವೇಗ ಅಂತ ಹೇಳಿದೆ. ಬೆಳಕಿನ ವೇಗ ಎಷ್ಟೈತಿ, 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತಂದು ಐತಿ. ಇದು ಏನಪ್ಪ ಅಂತಂದ್ರೆ ನಿರ್ವಾತದಲ್ಲಿ ಬೆಳಕಿನ ವೇಗ ಆಯಿತು. c ಅಂತಂದ್ರೆ ಇದು c ಆಯಿತು. v ಅಂತಂದ್ರೆ ಏನಂತ ಹೇಳಿದೆ ನಾನು, ಮಾಧ್ಯಮದಲ್ಲಿ ಬೆಳಕಿನ ವೇಗ. ಅದೇ ರೀತಿಯಾಗಿ ಇಲ್ಲಿ ನಾವೇನು ಬರ್ಕೋಬೋದಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ನಾವು ಅಪ್ಲೈ ಮಾಡ್ಕೊಂಡ್ವಿ ಅದೇ ವಕ್ರೀಭವನ ಸೂಚ್ಯಾಂಕವನ್ನು ಅಂತಂದ್ರೆ ರಿಯಲ್ ಡೆಪ್ತ್ ಎಷ್ಟೈತಿ ನಮಗೆ ಡಿ ಅಂತ ತೊಗೊಳ್ಳೋಣ. ಅದನ್ನು ಎಷ್ಟೈತಪ್ಪ ಅಂತಂದರೆ 20 ಸೆಂಟಿಮೀಟರ್ ಐತಿ. ಆಮೇಲೆ ನಮಗೆ ಅಪಿಯರೆನ್ಸ್ ಅಂತಂದರೆ ಕಾಣಿಸಕತ್ತೈತೆ, ಅದು ಎಷ್ಟು ಎಲ್ ಅಂತ ತೊಗೊಳ್ಳೋಣ. ಅದು ಎಷ್ಟೈತಪ್ಪ ಅಂತಂದರೆ 15 ಸೆಂಟಿಮೀಟರ್ ಐತಿ. ಈ ಒಂದು ಮೂಲಮಾನಗಳು ಏನಿರ್ತವೆ ಸೆಂಟಿಮೀಟರು, ಆಮೇಲೆ ಅವನ್ನೆಲ್ಲ ನಾವು ಸರಿಯಾಗಿ ನೆನ್ಪಿಟ್ಕೋಬೇಕಾಗ್ತೈತಿ. n = d/l. ಅವಾಗ ಏನಾಗ್ತೈತಿ, 20 / 15. ಇದನ್ನು ಮಾಡಿದ್ವಪ್ಪ ಅಂತಂದ್ರೆ ನಮಗೆ ಎಷ್ಟು ಬರ್ತೈತಿ, 20 / 15 ಮಾಡಿದ್ವಪ್ಪ ಅಂತಂದ್ರೆ ನಮಗೆ n ವ್ಯಾಲ್ಯೂ ಎಷ್ಟು ಬರ್ತೈತಪ್ಪ ಅಂತಂದ್ರೆ n = ನಮಗೆ 1.33 ಬರ್ತೈತಿ. ಇದು ಏನಪ್ಪ ಅಂತಂದ್ರೆ ವಕ್ರೀಭವನ ಸೂಚ್ಯಾಂಕ. ಹಾಗಾದರೆ ತಿಳಿಯಾದ ದ್ರವದ ವಕ್ರೀಭವನ ಸೂಚ್ಯಾಂಕ ಎಷ್ಟಪ್ಪ ಅಂತಂದರೆ 1.33. ಇದರ ಅರ್ಥ ಏನಪ್ಪ ಅಂತಂದ್ರೆ ಬೆಳಕು ಏನು ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಬೆಳಕು ಏನು ಮಾಡಿರ್ತೈತಿ ನಿರ್ವಾತದಲ್ಲಿ 3 × 10⁸ ಮೀಟರ್ ಪರ್ ಸೆಕೆಂಡ್ ಒಳಗೆ ಏನು ಮಾಡುತ್ತೆ ಚಲನೆ ಮಾಡ್ತಿರ್ತೈತಲ್ಲ. ಬೇರೆ ಒಂದು ನೀರಿನ ಮಾಧ್ಯಮ ಅಥವಾ ಬೇರೆ ಒಂದು ಮಾಧ್ಯಮಕ್ಕೆ ಬಂತಪ್ಪ ಅಂತಂದ್ರೆ ಬೇರೆ ಬೇರೆ ಮಾಧ್ಯಮಕ್ಕೆ ಬೆಳಕಿನ ವೇಗ ವ್ಯತ್ಯಾಸ ಆಕ್ಕೊಂತ ಹೋಗ್ತೈತಿ. ಇಲ್ಲಿ ಒಂದು ದ್ರವ ಮಾಧ್ಯಮಕ್ಕೆ ಬಂತಪ್ಪ ಅಂತಂದ್ರೆ 1.33 ಅಷ್ಟು ಏನಾಗ್ತೈತಿ, ಕಡಿಮೆ ಆಗ್ತೈತಿ ಅಂತ ಅರ್ಥ. ಹಾಗಾದರೆ ಇದಕ್ಕೆ ಉತ್ತರ ಯಾವುದಪ್ಪ ಅಂತಂದರೆ 127ಕ್ಕೆ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ 2 1.33 ಬೆಳಕಿನ ವಕ್ರೀಭವನ ಸೂಚ್ಯಾಂಕ ಅಂತ ನಾವು ಹೇಳ್ಬೋದು. ನೀರಿನ ವಕ್ರೀಭವನ ಸೂಚ್ಯಾಂಕನೂ ಸಹ ಏನಪ್ಪ ಅಂತಂದರೆ 1.33 ಅದು ಒಂದು ನಾವು ನೆನ್ಪಿಟ್ಕೋಬೇಕಾಗ್ತೈತಿ. ಮತ್ತು 128ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದ್ರೆ 40 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಬಲ್ಬನ್ನು 220 ವ್ಯಾಟ್ ವಿದ್ಯುತ್ ಮೂಲಕ ಸಂಪರ್ಕಿಸಿದಾಗ ಬಲ್ಬ್ ಬಳಸಿಕೊಳ್ಳುವ ವಿದ್ಯುತ್ ಎಷ್ಟು ಅಂತಂದೇಳಿ ಕೇಳ್ಯಾರ. ವಿದ್ಯುತ್ ಶಕ್ತಿಯಿಂದ ನಮಗೆ ಯಾವಾಗಲೂ ಏನು ಕೇಳ್ತಾರಪ್ಪ ಅಂತಂದ್ರೆ ಪ್ರಾಬ್ಲಮ್ಸೇ ಕೇಳ್ತಾರೆ. ಕರೆಂಟ್ ಕಂಡುಹಿಡೀರಿ, ರೆಸಿಸ್ಟೆನ್ಸ್ ಅಥವಾ ರೋಧ ಕಂಡುಹಿಡೀರಿ, ರೋಧಶೀಲತೆಯನ್ನು ಕಂಡುಹಿಡೀರಿ ಅಂತಂದು ನಮಗೆ ಕೇಳ್ತಾರೆ. ಇದಂತೂ ಫಿಕ್ಸ್ ಇರ್ತೈತಿ. ವಿದ್ಯುತ್ ಶಕ್ತಿ ಒಳಗೆ ಏನು ಕೇಳ್ತಾರಪ್ಪ ಅಂತಂದರೆ ನಮಗೆ ಜಾಸ್ತಿ ಪ್ರಾಬ್ಲಮ್ಸೇ ಕೇಳ್ಯಾರ. ನಾ 2 ವರ್ಷ TET ಬರ್ದೇನೆ ಅಂತಂದರೆ 2 ವರ್ಷನೂ ಏನು ಮಾಡ್ಯಾರಪ್ಪ ಅಂತಂದರೆ ವಿದ್ಯುತ್ ಶಕ್ತಿಯಿಂದ ನಮಗೆ ಪ್ರಾಬ್ಲಮ್ಸ ಕೇಳ್ಯಾರ. ಹಾಗಾದರೆ ಅವ್ರು ಏನೇನು ಕೊಟ್ಟಾರ ಅಂತ ನಾವು ಫಸ್ಟ್ ಬರ್ಕೊಳ್ಳೋದಾಯ್ತಪ್ಪ ಅಂತಂದರೆ ನಮಗೇನು ಕೊಟ್ಟಾರ, ವ್ಯಾಟ್ ಎದ್ರದಿದ್ದು ವ್ಯಾಟ್ W ಅಂತ ಹೇಳ್ಯಾರ. ಸಾಮರ್ಥ್ಯ, ವಿದ್ಯುತ್ ಸಾಮರ್ಥ್ಯ ಅಂತಂದರೆ ಏನಾಯಿತು, ನಮಗೆ P = ಏನು ಕೊಟ್ಟಂಗಾಯಿತು, 40 ವ್ಯಾಟ್ ಕೊಟ್ಟಂಗಾಯಿತು. P ಏನು ಕೊಟ್ಟು 40 ವ್ಯಾಟ್ ಕೊಟ್ಟಂಗಾಯಿತು. ಆಮೇಲೆ ವೋಲ್ಟೇಜ್ ಕೊಟ್ಟಾರ. ವಿದ್ಯುತ್ ಬಲ್ಬ್ V = ಎಷ್ಟು ಕೊಟ್ಟಾರಪ್ಪ ಅಂತಂದರೆ 220 V ಕೊಟ್ಟಾರ. ನಮಗೆ ಗೊತ್ತೈತಿ ಈ ಒಂದು ಪಿದು ಫಾರ್ಮುಲಾ ಏನೇನದವಪ್ಪ ಅಂತಂದ್ರೆ P = ಏನೈತಿ, V × I ಅಂತ ಐತಿ. ಅದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಪವಿ ಅಂತಂದೇಳಿ ನೆನ್ಪಿಟ್ಕೊಂಡ್ರೆ ನಮಗೆ ಈಸಿಯಾಗಿ ನೆನಪಿರ್ತೈತಿ. PVI ಪವಿ ಅಂತಂದು ನೆನ್ಪಿಟ್ಕೋಬೇಕು. ಇಲ್ಲಿ ಇರಂಗಿಲ್ಲ, ಅಲ್ಲಿ ನಾವು = ಹಾಕೊಂಡ್ರೆ ಆಯಿತು. ಮತ್ತು P ಒಳಗೆ ನಾವು ಯಾವ್ಯಾವ ಫಾರ್ಮುಲಾವನ್ನು ಬರ್ಕೊತೀವಪ್ಪ ಅಂತಂದ್ರೆ P ಅಂತಂದು ಯಾವ ರೀತಿ ಬರಿಬೋದು, P ಒಂದೇದು ಯಾವುದಪ್ಪ ಅಂತಂದ್ರೆ P ಪವಿ ಒಂದು ಬರ್ಕೊಂಡ್ವಿ. ಆಮೇಲೆ ಇನ್ನೊಂದು ಫಾರ್ಮುಲಾ ಬರ್ತೈತಿ ಯಾವುದಪ್ಪ ಅಂತಂದ್ರೆ ಇದ್ರೊಳಗನ ನಾವೇನು ಮಾಡ್ಕೋಬೋದಪ್ಪ ಅಂತಂದ್ರೆ ಐನು ಕಂಡುಹಿಡ್ಕೋಬೋದು, ವಿನೂ ಕಂಡುಹಿಡ್ಕೋಬೋದು. ಮತ್ತು ಇನ್ನೊಂದು ಯಾವುದು P V × I ಅಂತಂದರೆ Q/T.
ಆಗುತ್ತಾ? ಆಮೇಲೆ ಇನ್ನೊಂದೂ ಬರ್ತೈತೆ, ಯಾವುದಪ್ಪ ಅಂತಂದರೆ P = I²R ಇದನ್ನೂ ಬರ್ತೈತಿ. ಅಥವಾ ಇನ್ನೊಂದು ಯಾವುದಪ್ಪ ಅಂತಂದ್ರೆ V²R. ಇದು ಬಹಳ ಪ್ರಮುಖವಾದದ್ದು. ಯಾಕಪ್ಪ ಅಂತಂದರೆ ಇದ್ರ ಮೇಲೆ ನಮಗೆ ಬಹಳಷ್ಟು ಬರೀ ಪ್ರಾಬ್ಲಮ್ಸೇ ಕೇಳ್ತಾರೆ. ಈ ಎಲ್ಲ ಫಾರ್ಮುಲಾಸನ್ನು ನಾವು ನೆನ್ಪಿಟ್ಕೋಬೇಕಾಗ್ತೈತಿ. ಹಾಗಾದರೆ ಈ ಪ್ರಶ್ನೆಗೆ ನಮಗೆ ಏನೇನು ಕೊಟ್ಟಾರ ಮೊದಲು ನಾವು ಬರ್ಕೊಂಡ್ವಿಯಪ್ಪ ಅಂತಂದ್ರೆ P ಕೊಟ್ಟಾರ ನಮಗೆ, ಆಮೇಲೆ V ಕೊಟ್ಟಾರ. ನಾವು ಏನು ಕಂಡು ಹಿಡೀರಿ ಅಂತ ಹೇಳ್ಯಾರ, ನಮಗೆ I ಕಂಡು ಹಿಡೀರಿ ಅಂತ ಹೇಳ್ಯಾರ. ನಮಗೆ ಫಾರ್ಮುಲಾ ಗೊತ್ತು, P = ಪವಿ ಅಂತೇಳಿ ಬರ್ಕೊಂಡ್ವಿ. ನಮಗೆ ಏನು ಬೇಕಾಗೈತಿ, I ಬೇಕಾಗೈತಿ. ಹಾಗಾಗಿ ನಾವೇನಂತ ಬರ್ಕೊತೀವಿ, I = P/V. I ಏನಂತ ಬರ್ಕೊತೀನಿ ನಾನು, P/V. P ಎಷ್ಟು ಕೊಟ್ಟಾರ ನಮಗೆ, 40 ವ್ಯಾಟ್ ಕೊಟ್ಟಾರ. ಆಮೇಲೆ V ಎಷ್ಟು ಕೊಟ್ಟಾರ, 220 ವೋಲ್ಟ್ ಅಂತ 220 ವೋಲ್ಟ್ ಕೊಟ್ಟಾರ. ಅಂತಂದರೆ ಈ ಸೊನ್ನೆ ಕ್ಯಾನ್ಸಲ್ ಆಗ್ತೈತಿ. ಆವಾಗ ನಮಗೆ ಇದನ್ನು ನಾವೆಲ್ಲ ಮಾಡಿದ್ವಿ, ನಮಗೆ ಎಷ್ಟು ಬರ್ತೈತಪ್ಪ ಅಂತಂದರೆ ಕರೆಂಟು 0.18 A ಬರ್ತೈತಿ. ನಾವು ಕರೆಂಟನ್ನು, ವಿದ್ಯುತ್ ಶಕ್ತಿಯನ್ನು ಎದ್ರೊಳಗೆ ಮಾಡ್ತೀವಿ, ಆ್ಯಂಪಿಯರ್ ಒಳಗೆ ಗುರುತ ಮಾಡ್ತೀವಿ. ಅದಕ್ಕೆ I = ಎಷ್ಟು ಬರ್ತೈತಪ್ಪ ಅಂತಂದರೆ 0.18 A ಬರ್ತೈತಿ. ಹಾಗಾದರೆ ಉತ್ತರ ಯಾವುದಾಯಿತು, 128ಕ್ಕೆ ಆಪ್ಷನ್ 3 ಏನಾಯ್ತಪ್ಪ ಅಂತಂದರೆ ಸರಿಯಾದ ಉತ್ತರ ಆಯಿತು. ಈ ವಿದ್ಯುತ್ ಶಕ್ತಿ ಇದ್ರೊಳಗೆ ಯಾವಾಗಲೂ ನಮಗೇನು ಕೇಳ್ತಾರಪ್ಪ ಅಂತಂದರೆ ಪ್ರಾಬ್ಲಮ್ಸೇ ಕೇಳ್ತಾರೆ. ಹಾಗಾಗಿ ಎಲ್ಲ ಫಾರ್ಮುಲಾಸನ್ನು ನಾವು ಸರಿಯಾಗಿ ತಿಳ್ಕೊಂಡಿರ್ಬೇಕಾಗ್ತೈತಿ. ಇನ್ನೊಂದು ಯಾವುದು, 229ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಈ ಕೆಳಗಿನ ಮಿಶ್ರಲೋಹಗಳಲ್ಲಿ ಒಂದು ಮಿಶ್ರಲೋಹ ಅಲೋಹವನ್ನು ತನ್ನ ಒಂದು ಘಟಕವಾಗಿ ಹೊಂದಿರುತ್ತದೆ ಅಂತ ಕೇಳ್ಯಾರ. ಈ ಪ್ರಶ್ನೆ ಇನ್ನೊಂದು ಸಾರಿ ನೋಡ್ಕೊಡ್ರಿ. ಏನಪ್ಪ ಅಂತಂದ್ರೆ ಮಿಶ್ರಲೋಹ ಇವೆಲ್ಲ ಏನಪ್ಪ, ಹಿತ್ತಾಳೆ, ಕಂಚು, ಬೆಸುಗೆ ಇವೆಲ್ಲ ಏನಪ್ಪ ಅಂತಂದರೆ ಮಿಶ್ರಲೋಹ ಅಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೋಹಗಳನ್ನು ಮಿಕ್ಸ್ ಮಾಡಿ ಏನು ಮಾಡಿರ್ತಾರೆ, ಮಿಶ್ರಲೋಹವನ್ನು ತಯಾರು ಮಾಡಿರ್ತಾರೆ. ಇದ್ರೊಳಗೆ ಯಾವುದು ಒಂದು ಅಲೋಹವನ್ನು ಹೊಂದಿರುವಂತಹ ಘಟಕವನ್ನು ಹೊಂದೈತಿ ಅಂತಂದು ಕೇಳ್ಯಾರ. ಹಾಗಾದರೆ ಆಪ್ಷನ್ ಯಾವ್ಯಾವ ಕೊಟ್ಟಾರಪ್ಪ ಅಂತಂದರೆ ಹಿತ್ತಾಳೆ ಕೊಟ್ಟಾರ, ಆಮೇಲೆ ಕಂಚು ಕೊಟ್ಟಾರ, ಬೆಸುಗೆ ಅಂತಂದು ಹೇಳ್ಕೊಟ್ಟಾರ. ಇದಕ್ಕೆ ನಾವೇನಂತ ಕರಿತೀವಿ, ಬೆಸುಗೆ ಹಾಕಕ್ಕೆ ಬಳಸ್ತಾರಲ್ಲ ಸಾಲ್ಡರ್, ಅದನ್ನು ಕರಿಬೋದು. ಆಮೇಲೆ ಕಲೆರಹಿತ ಉಕ್ಕು ಅಂತಂದೇಳಿ ಕೊಟ್ಟಾರ. ಹಾಗಾದರೆ ಹಿತ್ತಾಳೆಯೊಳಗೆ ನಾವು ಯಾವ ಲೋಹಗಳನ್ನು ಬಳಕೆ ಮಾಡ್ಕೊಂಡಿರ್ತೀವಿ ಹಿತ್ತಾಳೆಯೊಳಗೆ ಅಂತ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಹಿತ್ತಾಳೆ ಇದಕ್ಕೆ ನಾವು ಯಾವ್ಯಾವ ಲೋಹವನ್ನು ಬಳಕೆ ಮಾಡ್ಕೊಂಡಿರ್ತೀವಪ್ಪ ಅಂತಂದರೆ ತಾಮ್ರ ಮತ್ತು ಸತ್ತುವನ್ನು ಬಳಕೆ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಹಿತ್ತಾಳೆಯನ್ನು ನಾವು ತಯಾರು ಮಾಡ್ಕೊತೀವಿ. ಹಿತ್ತಾಳೆ ತಯಾರಾಗಬೇಕಪ್ಪ ಅಂತಂದರೆ ತಾಮ್ರ ಮತ್ತು ಸತಾಯಿ ಅಂತ ನೆನ್ಪಿಟ್ಕೊಂಡ್ಬಿಡ್ಬೇಕು. ಸತಾಯಿ ಅಂತಂದರೆ ಸತು, ತಾಮ್ರ, ಹಿತ್ತಾಳೆ. ಇದು ಏನಪ್ಪ ಅಂತಂದರೆ ಹಿತ್ತಾಳೆದ್ದಾಯಿತು. ಇದರೊಳಗೆ ಯಾವುದು ಏನಿಲ್ಲ, ಅಲೋಹ ಇಲ್ಲ. ಇನ್ನೊಂದು ಯಾವುದಪ್ಪ ಅಂತಂದರೆ ಕಂಚುಗೆ ನಾವೇನಂತ ಬರಿತೀವಿ, ಕಂಚು ಯಾವುದರ ಒಂದು ಲೋಹಗಳ ಮಿಶ್ರಲೋಹ ಆಗೈತಪ್ಪ ಅಂತಂದರೆ ಕಂಚು ತಾಮ್ರ ಮತ್ತು ತವರ ಅಂತಂದರೆ ಕಂಚು ತಾತ ಅಂತ ನೆನ್ಪಿಟ್ಕೊಂಡ್ವಪ್ಪ ಅಂತಂದರೆ ಇದು ನಮಗೆ ಸರಿಯಾಗಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತೈತಿ. ಕಂಚುಕ ನಾವೇನಂತ ಬರೀಬೋದು, ತಾಮ್ರ ಮತ್ತು ತವರ. ಇದು ಸಹ ಏನಪ್ಪ ಅಂತಂದರೆ ಇವೆರಡು ಏನು ಲೋಹಗಳಾದವು. ಇಲ್ಲಿ ನಾವು ಅಲೋಹವನ್ನು ಬಳಕೆ ಮಾಡ್ಕೊಂಡಿಲ್ಲ. ಇನ್ನು ಬೆಸುಗೆ ಹಾಕಕ್ಕೆ ಬಳಸ್ತಾರಲ್ಲ, ಅಲ್ಲಿ ನಾವೇನು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಬೆಸುಗೆಗೆ ನಾವೇನು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಸೀಸ ಮತ್ತು ತವರವನ್ನು ಬಳಕೆ ಮಾಡ್ಕೊತೀವಿ. ಸೀತ ಅಂತ ನೆನ್ಪಿಟ್ಕೊಂಡಿವಪ್ಪ ಅಂತಂದ್ರೆ ಈ ಒಂದು ಬೆಸುಗೆ ಅನ್ನುವಂಥ ಒಂದು ಮಿಶ್ರ ಲೋಹ ಯಾವ್ಯಾವ ಒಂದು ಲೋಹಗಳ ಉಂಟಾಗೈತಿ ಅಂತಂದರೆ ಸೀಸ ಮತ್ತು ತವರ. ಇದನ್ನು ಸೀತ ಅಂತ ಹೇಳಿ ನೆನ್ಪಿಟ್ಕೋಬೋದು. ಮತ್ತು ಫ್ಯೂಸ್ ಇರ್ತೈತಲ್ಲ, ಅಲ್ಲಿನೂ ಸಹ ಏನು ಮಾಡಿರ್ತಾರಪ್ಪ ಅಂತಂದರೆ ಸೀಸ ಮತ್ತು ತವರವನ್ನು ಬಳಕೆ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಯಾವುದಪ್ಪ ಅಂತಂದರೆ ಕಲೆರಹಿತ ಉಕ್ಕಕ್ಕೆ ಯಾವ ರೀತಿ ಒಂದು ಲೋಹಗಳನ್ನು ಹಾಕಿರ್ತಾವ ಅಥವಾ ಅಲೋಹಗಳನ್ನು ಹಾಕಿರ್ತಾರಂತಂದರೆ ಕಬ್ಬಿಣವನ್ನು ಹಾಕಿರ್ತಾರೆ, ಐರನ್ ಹಾಕಿರ್ತಾರೆ, ಆಮೇಲೆ ಕಾರ್ಬನನ್ನು ಹಾಕಿರ್ತಾರೆ, ಆಮೇಲೆ ನಿಕ್ಕಲನ್ನು ಹಾಕಿರ್ತಾರೆ, ಆಮೇಲೆ ಮತ್ತೇನಪ್ಪ ಅಂತಂದರೆ ಕ್ರೋಮಿಯಮ್ಮನ್ನು ಹಾಕಿರ್ತಾರೆ. ಹಾಗಾದರೆ ಇಲ್ಲಿ ಕಾರ್ಬನ್ ಅನ್ನೋದೇನಪ್ಪ ಅಂತಂದರೆ ಒಂದು ಅಲೋಹ. ಅಲ್ಲಿ ಪ್ರಶ್ನೆ ಏನು ಕೇಳ್ಯಾರಪ್ಪ ಅಂತಂದರೆ ಮಿಶ್ರಲೋಹಗಳಲ್ಲಿ, ಇಲ್ಲಿ ಎಲ್ಲ ಏನದವ ಮಿಶ್ರಲೋಹಗಳದವ, ಇದ್ರೊಳಗೆ ಒಂದು ಅಲೋಹವನ್ನು ಬಳಕೆ ಮಾಡೈತಿ, ಅದು ಯಾವುದು ಅಂತ ಕೇಳ್ಯಾರ. ಹಾಗಾದರೆ ಕಲೆರಹಿತ ಉಕ್ಕಿನಲ್ಲಿ ನಾವೇನು ಮಾಡಿವಿ, ಅಲೋಹ ಯಾವುದು ಕಾರ್ಬನ್ ಅನ್ನುವಂಥ ಒಂದು ಅಲೋಹವನ್ನು ನಾವು ಬಳಕೆ ಮಾಡ್ಕೊಂಡಿದ್ವಿ. ಹಾಗಾದರೆ ಅಲೋಹಗಳು ಎಷ್ಟದವಪ್ಪ ಅಂತಂದರೆ ನಮಗೆ ಗೊತ್ತೇ ಐತಿ ಎಲ್ಲರಿಗೂ, 22 ಏನತ್ತವ ಅಲೋಹಗಳದವ. ಅದರೊಳಗೆ ಎಲ್ಲ ಆಲ್ಮೋಸ್ಟ್ ಆಗಲಿ ಪಿರಿಯಾಡಿಕ್ ಟೇಬಲ್ನೊಳಗೆ 80% ಮೆಟಲ್ಸ್ ಇತ್ತಪ್ಪ ಅಂತಂದರೆ ಇನ್ನು 20% ಏನದವಪ್ಪ ಅಂತಂದರೆ ನಾನ್ ಮೆಟಲ್ಸ್ ಅದಾವ. ಹಾಗಾದರೆ ದ್ರವರೂಪದ ಏಕೈಕ ಅಲೋಹ ಯಾವುದಪ್ಪ ಅಂತಂದರೆ ಬ್ರೋಮಿನ್ ಏನೈತಲ್ಲ, ಇದು ಒಂದು ದ್ರವರೂಪದ ಅಲೋಹ. ಹಾಗಾದರೆ 129ಕ್ಕೆ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಬೆಸುಗೆ ಅಲ್ಲ, ಕಲೆರಹಿತ ಉಕ್ಕು ಅನ್ನೋದೇನಪ್ಪ ಅಂತಂದರೆ ಅಲೋಹ ಹೊಂದಿರುವಂತಹ ಒಂದು
ಮಿಶ್ರವಾದಂಥ ಒಂದು ಲೋಹ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಾವೇನು ಮಾಡಿರ್ತೀವಿ, ಇಂಗಾಲ ಅಥವಾ ಕಾರ್ಬನನ್ನು ಬಳಕೆ ಮಾಡ್ಕೊಂಡಿರ್ತೀವಿ. ಇನ್ನು 130ನೇ ಪ್ರಶ್ನೆಯನ್ನು ನೋಡೋದಾಯ್ತಪ್ಪ ಅಂತಂದರೆ, ಹೊಳಪಿನ ಗುಣವುಳ್ಳ ಅಲೋಹ ಯಾವುದು ಅಂತ ಕೇಳ್ಯಾರ. ಹೊಳಪಿನ ಗುಣವುಳ್ಳ ಯಾವ್ಯಾವ ಕೊಟ್ಟಾರ ಆಪ್ಷನ್ ಅಂತಂದರೆ, ಒಂದನೇದು ಯಾವುದು ಸೋಡಿಯಂ, ಎರಡನೇದು ಯಾವುದು ಪೊಟ್ಯಾಷಿಯಮ್, ಮೂರನೇದು ಯಾವುದು ಅಯೋಡಿನ್, ನಾಲ್ಕನೇದು ಯಾವುದಪ್ಪ ಅಂತಂದರೆ ಕ್ಯಾಲ್ಸಿಯಂ. ಇದನ್ನಂತರೂ ಆರಾಮ್ಸೆ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಸೋಡಿಯಂ ಅದು ಒಂದು ಮೆಟಲು, ಪೊಟ್ಯಾಷಿಯಮ್ ಮೆಟಲು, ಕ್ಯಾಲ್ಸಿಯಂ ಮೆಟಲು. ಈ ಮೂರನೇದು ಏನು ಅಯೋಡಿನ್ ಐತಲ್ಲ, ಇದು ಒಂದು ಏನಪ್ಪ ಅಂತಂದರೆ ಅಲೋಹ. ಇದು ಏನಪ್ಪ ಅಂತಂದರೆ ಹೊಳಪಿನ ಗುಣವುಳ್ಳುವಂಥ ಒಂದು ಅಲೋಹ. ಇನ್ನೊಂದು ಯಾವುದಪ್ಪ ಅಂತಂದರೆ ಗ್ರಾಫೈಟನ್ನು ಸಹ ಏನಪ್ಪ ಅಂತಂದರೆ ಹೊಳಪಿನ ಗುಣವನ್ನು ಹೊಂದೈತಿ. ಅದು ಸಹ ಏನಪ್ಪ ಅಂತಂದರೆ ಅಲೋಹ ಆಗೈತಿ. ಇನ್ನು 131ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ, 131ನೇದು ಯಾವುದು? ಹಾಗಾದರೆ ಹೊಳಪಿನ ಗುಣವುಳ್ಳ ಅಲೋಹ ಯಾವುದು? 130ಕ್ಕೆ ಅಯೋಡಿನ್ ಆಯಿತು. ಹಾಗಾದರೆ 131ನೇದು, ಲೋಹಗಳು ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಅನಿಲ ಅಂತ ಹೇಳ್ಯಾರ. ಲೋಹಗಳು ಉದಾಹರಣೆ ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಉದಾಹರಣೆಯನ್ನು ತೊಗೊಳ್ಳೋಣ. ಯಾವುದಪ್ಪ ಅಂತಂದರೆ ಸೋಡಿಯಂ ತೊಗೊಳ್ಳೋಣ. ಅದನ್ನೇನು ಮಾಡ್ಯಾರ? ಸಾರರಿಕ್ತ HCl ಆಮ್ಲದೊಂದಿಗೆ ವರ್ತಿಸಿದಾಗ. ಆಮ್ಲ ಅಂದ ಕೂಡಲೇ ನಮಗೆ ಯಾವುದು ನೆನಪಾಗ್ತೈತಿ ಪಟ್ನ ಅಂತಂದರೆ HCl ನೆನಪಾಗ್ತೈತಿ. ಇವೆರಡನ್ನು ವರ್ತಿಸಿದಾಗ ಏನು ಬಿಡುಗಡೆ ಆಗ್ತೈತಿ, ಏನು ಉತ್ಪತ್ತಿ ಆಗ್ತೈತಿ, ಬಿಡುಗಡೆಯಾಗುವಂಥ ಅನಿಲ ಕೇಳ್ಯಾರ. ನಮಗೇನು ಫಾರ್ಮೇಷನ್ ಆಗುತ್ತೆ? ಸೋಡಿಯಮ್ಮು ಈ Cl ಜೋಡಿ ಸೇರಿ ಆಗುತ್ತೆ, NaCl ಆಗ್ತೈತಿ. ಆಮೇಲೆ ನಮಗೆ ಇನ್ನೊಂದು ಯಾವ್ದು ಬರ್ತೈತಪ್ಪ ಅಂತಂದರೆ H2 ಅನಿಲ ಬಿಡುಗಡೆ ಆಗ್ತೈತಿ. ಹಾಗಾದರೆ ಇದಕ್ಕೆ 131ಕ್ಕೆ ಉತ್ತರ ಯಾವುದಪ್ಪ ಅಂತಂದರೆ H2. ಆಪ್ಷನ್ 4 ಏನೈತಲ್ಲ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ. 132ನೇ ಪ್ರಶ್ನೆ, HNO3ಯ ಅಣುರಾಶಿ. ಆಪ್ಷನ್ ಯಾವ್ಯಾವ ಕೊಟ್ಟಾರ? ಆಪ್ಷನ್ 1 63U, ಆಪ್ಷನ್ 2 53U, ಆಪ್ಷನ್ 3 73U, ಆಪ್ಷನ್ 4 60U ಅಂತಂದೇಳಿ ಕೊಟ್ಟಾರೆ. HNO3ಯ ಅಣುರಾಶಿ ಅಂತ ಕೇಳ್ಯಾರ. HNO3 Hದ ಒಂದು ಅಣುರಾಶಿ ಎಷ್ಟೈತಪ್ಪ ಅಂತಂದರೆ 1. ಇದ್ರದ್ದು ಅಟಾಮಿಕ್ ಮಾಸ್ ನಂಬರ್ ಎಷ್ಟು? 1 ಪ್ಲಸ್ ನೈಟ್ರೋಜನ್ ಅಂತಂದ್ರೆ ನೈಟ್ರೋಜನ್ನಿಂದ ಸಾರಜನಕದ ಅಣುರಾಶಿ ಎಷ್ಟು ಅಂತಂದರೆ ಅದರದ್ದು ಅಟಾಮಿಕ್ ನಂಬರ್ 7, ಅದರದ್ದು ಅಣುರಾಶಿ ಎಷ್ಟಪ್ಪ ಅಂತಂದರೆ 14. ಮತ್ತು ಆಕ್ಸಿಜನ್ 3 ಆಕ್ಸಿಜನ್ ಅದಾವ, ಅದರದ್ದು ಅಣುರಾಶಿ ಎಷ್ಟೈತಪ್ಪ ಅಂತಂದರೆ 16. ಇದನ್ನೆಲ್ಲ ನಾವು ಕೂಡಿಸಿದ್ವಿ ಅಪ್ಪ ಅಂತಂದ್ರೆ ನಮಗೆ ಎಷ್ಟು ಬರ್ತೈತಪ್ಪ ಅಂತಂದರೆ 63U ಬರ್ತೈತಿ. ಹಾಗಾದರೆ 132 HNO3ಯ ಅಣುರಾಶಿಗೆ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ 1 63U. ಇದು ಏನಪ್ಪ ಅಂತಂದರೆ HNO3ಯ ಅಣುರಾಶಿ ಆಗಿರ್ತೈತಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಒಂದಿಷ್ಟು ಕ್ವಶನನ್ನು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನೊಂದು 11 ಅದಾವ, ಅವನ್ನ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.